ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಶುರುವಾಗಿದೆ. ಅಶ್ವಿನಿ ಗೌಡ ಅವರು ಹಾಗೇನೆ ಜಾನ್ವಿ ಅವರು ಇಬ್ರು ಕೂಡ ಸೇರ್ಕೊಂಡು ರಕ್ಷಿತ್ ಅವರ ವಿರುದ್ಧ ಒಂದು ರೀತಿಯಾಗಿ ಬೇಕಂತಾನೆ ಜಗಳ ಮಾಡ್ತಾ ಇದಾರೇನೋ ಅನ್ನೋ ರೀತಿನಲ್ಲಿ ಅನಿಸ್ತಾ ಇದೆ. ಹಾಗೇನೆ ಅವರು ಉಪಯೋಗಿಸ್ತಿರುವಂತಹ ಮಾತುಗಳು ಕೂಡ ತುಂಬಾನೇ ಹಾರ್ಷ್ ಆಗಿರುವಂತದ್ದು. ಈ ಹಿಂದೆ ಕೂಡ ಇಂತಹ ಮಾತುಗಳನ್ನ ಬೇರೆಯವರಿಗೂ ಕೂಡ ಯೂಸ್ ಮಾಡಿದ್ದಾರೆ. ಸೊ ಆಗ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಏನು ಹೇಳಿರ್ಲಿಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ಅವರಿಗೆ ಈ ರೀತಿಯಾಗಿ ಮಾತಾಡಿದ್ದಕ್ಕೆ ಯಾವುದೇ ರೀತಿಯಾಗಿ ಅವರಿಗೆ ವಾರ್ನ್ ಕೂಡ ಮಾಡಿರ್ಲಿಲ್ಲ. ಬಟ್ ಇವಾಗಂತೂ ಸ್ವಲ್ಪ ಮಿತಿ ಮೀರಿ ಹೋಗ್ತಾ ಇದೆ ಅಂತಾನೆ ಹೇಳಬಹುದು. ಈ ಹಿಂದೆ ಕೂಡ ರಕ್ಷಿತಾ ಅವರಿಗೆ ಅವರು ಕಾರ್ಟೂನ್ ಅಂತ ಕರೆದಿದ್ರು ಮತ್ತು ನಂತರ ಅವರ ಮುಂದೆನೆ ಇಲ್ಲ ಆ ರೀತಿಯಾಗಿ ಕರೆದೇ ಇಲ್ಲ ಅನ್ನೋ ರೀತಿನಲ್ಲಿ ಎಸ್ ಆರ್ ನೋ ರೌಂಡ್ ಅಲ್ಲಿ ಸುಳ್ಳನ್ನ ಕೂಡ ಹೇಳಿದ್ರು. ಅದ್ಯಾಕೆ ಆ ರೀತಿಯಾಗಿ ಮಾಡ್ತಾ ಇದ್ರು ಅನ್ನೋದನ್ನ ನೀವು ಪೂರ್ತಿಯಾಗಿ ಈ ಗೇಮ್ ಅನ್ನ ನೋಡಿದ್ರೆ ಒಂದ್ ಸ್ವಲ್ಪನಾದ್ರೂ ನಿಮ್ಗೆ ಅಂದಾಜ್ ಆಗಬಹುದು. ರಕ್ಷಿತಾ ಅವರು ಇಲ್ಲಿ ಯಾವ ರೀತಿಯಾಗಿ ಅಶ್ವಿನಿ ಅವ್ರು ಹೇಳ್ತಾರೋ ಅದೇ ರೀತಿಯಾಗಿ ಕೇಳ್ತಾ ಇದ್ರು ಮೊದಲು. ಅಂದ್ರೆ ಅವರನ್ನ ಅಂದ್ರೆ ಅಶ್ವಿನಿ ಅವರು ರಕ್ಷಿತಾ ಅವರನ್ನ ಈಸಿಯಾಗಿನೇ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ರು. ಬಟ್ ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಏನಾಗ್ತಿದೆ ಅಂತ ನೀವು ಅಬ್ಸರ್ವ್ ಮಾಡಿ. ಅಶ್ವಿನಿ ಅವರು ಬಂದು ಏನಾದ್ರೂ ಒಂದು ವಿಷಯವನ್ನ ಹೇಳೋದಕ್ಕೆ ಟ್ರೈ ಮಾಡಿದ್ರೆ ರಕ್ಷಿತಾ ಅವರು ಅದನ್ನ ಕ್ಲಿಯರ್ ಆಗಿ ಅವಾಯ್ಡ್ ಮಾಡ್ತಾ ಇದ್ರು. ಮೇನ್ ಆಗಿ ನೋಡೋದಾದ್ರೆ ಈ ಫಿನಾಲಿಸ್ಟ್ ಅನ್ನುವಂತಹ ಟಾಸ್ಕ್ ಅಲ್ಲಿ ಧನುಷ್ ಅವರು ಆ ವೇಟ್ ಅನ್ನ ಎಳೆದಿಟ್ಕೊಂಡು ನಿಂತಿದ್ರಲ್ವಾ, ಧನುಷ್, ಅಭಿಷೇಕ್ ಹಾಗೇನೆ ಕಾವ್ಯ ಜೊತೆಗೆ ರಾಶಿಕಾ ಜೊತೆಗೆ ಗಿಲ್ಲಿ ಈ ಐವರು ಕೂಡ ಹಿಡ್ಕೊಂಡು ನಿಂತಿದ್ರಲ್ವಾ, ಆ ಸಮಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಅಶ್ವಿನಿ ಅವರು ಎಲ್ಲರಿಗೂ ಕೂಡ ಹೋಗಿ ಹೇಳ್ತಾ ಇದ್ರು ಧನುಷ್ ಅವರು ಸ್ಟ್ರಾಂಗ್ ಇದಾರೆ, ನಮ್ ಟಫ್ ಅಂತ ಆಗಬಹುದು, ಅವರಿಗೇನೆ ವೇಟ್ ಹಾಕೋಣ ಅಂತ ಹೇಳ್ತಾ ಇದ್ರು. ಬಟ್ ಸ್ಟಿಲ್ ಅಲ್ಲಿ ರಕ್ಷಿತಾ ಅವರ ಯೋಚನೆ ಏನಿತ್ತಪ್ಪ ಅಂತ ಹೇಳಿದ್ರೆ, ಇಲ್ಲ ನಾನು ಧನುಷ್ ಅವರಿಗೆ ಹಾಕೋದಿಲ್ಲ, ಬೇರೆಯವ್ರಿಗೆ ಹಾಕ್ತೀನಿ ವೇಟ್ ಅನ್ನ ಅನ್ನೋ ರೀತಿನಲ್ಲೇನೆ ಇದ್ರು ಅವರು. ಸೊ ಹೀಗಾಗಿ ಇದು ಅಶ್ವಿನಿ ಅವರಿಗೆ ಗೊತ್ತಾಯ್ತು, ಓಕೆ ಇವಾಗ ಇವರು ತಮ್ಮ ಮಾತನ್ನ ಕೇಳೋದಿಲ್ಲ ಅಂತ ಹೇಳಿ. ಸೊ ಹೀಗಾಗಿ ಇವಾಗ ಮತ್ತೆ ರಕ್ಷಿತಾ ವಿರುದ್ಧನೇ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಈ ಒಂದು ಪ್ಯಾಟರ್ನ್ ಅನ್ನ ನೋಡಿದ್ರೆ ಅರ್ಥ ಆಗತ್ತೆ. ನನಗನ್ಸಿದ್ ಹಂಗೆ ಅಥವಾ ಬೇರೆ ರೀತಿ ಕೂಡ ಇರಬಹುದು. ನಿಮ್ಗೇನಾದ್ರೂ ಬೇರೆ ರೀತಿ ಗೊತ್ತಿದ್ರೆ ಅದನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನಿನ್ನೆ ಹೆಸರು ತೆಗೆದುಕೊಂಡಂತಹ ಸಮಯದಲ್ಲೂ ಕೂಡ ಅಷ್ಟೇನೆ ರಕ್ಷಿತಾ ಅವರು ಜಾನ್ವಿ ಅವರ ಹೆಸರನ್ನ ತೆಗೆದುಕೊಳ್ತಾರೆ. ಇದಾದ ನಂತರ ಜಾನ್ವಿ ಅವರು ಬಂದು ರಕ್ಷಿತಾ ಅವ್ರ ಹೆಸರನ್ನ ತಗೊಳ್ತಾರೆ. ಸೊ ಆವಾಗ ರಕ್ಷಿತಾ ಅವರು ಒಂದು ಮಾತನ್ನ ಹೇಳಿರ್ತಾರೆ, ನಾನು ನಿಮ್ಮ ಹೆಸರನ್ನ ತಗೊಂಡೆ ಅಂತ ನೀವು ನನ್ನ ಹೆಸರನ್ನ ತಗೊಂಡಿದ್ದೀರಾ, ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅನ್ನೋದನ್ನ ಅವರು ಹೇಳಿದ್ರು ಅವ್ರದೇ ಆದಂತಹ ರೀತಿನಲ್ಲಿ. ಬಟ್ ಇದಾದ ನಂತರ ಒಂದು ಇನ್ಸಿಡೆಂಟ್ ಆಗುತ್ತೆ. ಇಲ್ಲಿ ಜಾನ್ವಿ ಹಾಗೆ ಅಶ್ವಿನಿ ಇಬ್ರು ಕೂಡ ಕೂತು ಒಂದು ಬೆಡ್ ಮೇಲೆ ಕೂತು ಮಾತಾಡ್ತಾ ಇರ್ತಾರೆ. ಸೊ ಅವ್ರು ರಕ್ಷಿತಾ ಬರ್ಲಿ, ನಾನು ಕೇಳಬೇಕು ಅಂತ ಇದ್ದೀನಿ, ನನ್ನನ್ನೇ ಚೈಲ್ಡ್ ಅಂತ ಅಂದ್ಕೊಂಡಿದ್ಯಾ, ನನಗೇನು ಯೋಚನೆ ಮಾಡಿ ನಾಮಿನೇಷನ್ ಮಾಡೋದಕ್ಕೆ ಅಥವಾ ನಿನ್ನ ಹೆಸರು ತಗೊಳ್ಳೋದಕ್ಕೆ ಬರಲ್ವಾ ಅನ್ನೋ ರೀತಿನಲ್ಲಿ ಜಾನ್ವಿ ಅವರು ಪ್ರಶ್ನೆ ಮಾಡ್ತಾರೆ. ಆ ಸಮಯದಲ್ಲಿ ಮಾತಿಗೆ ಮಾತು ಬೆಳೆದು ಆ ವಿಷಯ ಸ್ವಲ್ಪ ದೊಡ್ಡ ಆಗ್ತಾ ಹೋಗುತ್ತೆ. ಬಟ್ ಅಲ್ಲಿ ಅಶ್ವಿನಿ ಅವರ ಇಂಟರ್ಫಿಯರ್ ಆಗುತ್ತೆ. ಅಶ್ವಿನಿ ಅವರು ಇಂಟರ್ಫಿಯರ್ ಆಗ್ತಾರೆ. ಹಾಗೇನೆ ಈ ಜಗಳ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತಾನೆ ಹೇಳಬಹುದು. ಒಂದ್ ರೀತಿಯಾಗಿ ಇಲ್ಲಿ ರಕ್ಷಿತ್ ಅವರನ್ನ ಕುಗ್ಗಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಕ್ಲಿಯರ್ ಆಗಿ ರಕ್ಷಿತ್ ಅವರನ್ನ ಕುಗ್ಗಿಸಲೇಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸ್ಟಿಲ್ ರಕ್ಷಿತ್ ಅವರು ಆದಷ್ಟು ಫೈಟ್ ಬ್ಯಾಕ್ ಮಾಡ್ತಾ ಇದ್ದಾರೆ. ರಕ್ಷಿತ್ ಅವರು ಮೆಚುರಿಟಿಗೆ ನಿಜಕ್ಕೂ ಮೆಚ್ಕೊಳ್ಳೇಬೇಕು. ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಕೆಲವೊಂದಿಷ್ಟು ಇನ್ಸಿಡೆಂಟ್ ಆದಾಗ ನಾನೇನೆ ಹೇಳಿದ್ದೀನಿ, ಸೊ ಕೆಲವೊಂದಿಷ್ಟು ವಿಷಯ ರಕ್ಷಿತ್ ಅವರು ಸರಿ ಇಲ್ಲ ಅಂತ ಹೇಳಿ. ಬಟ್ ಇವಾಗ ಕಳೆದ ಒಂದು ವಾರದಿಂದ ನಿಜಕ್ಕೂ ಸೂಪರ್ ಆಗಿ ಆಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಅನುಮಾನ ಇಲ್ಲ, ಅವರು ಒಂದು ಒಳ್ಳೆಯ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅನ್ನೋದ್ರಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಅಶ್ವಿನಿ ಅವರು ಧನುಷ್ ಅವರಿಗೆ ವೇಟ್ ಅನ್ನು ಇಡ್ತಾ ಇದ್ದಾಗ್ಲೇನೆ ಇಲ್ಲಿ ರಕ್ಷಿತ್ ಅವರು ಕೂಡ ಹೇಳ್ತಾ ಇದ್ರು, ಧನುಷ್ ಅವರಿಂದನೇ ಅಶ್ವಿನಿ ಅವರು ಸೆಲೆಕ್ಟ್ ಆಗಿ ಫಿನಾಲೆಗೆ ಹೋಗಿದ್ದಾರೆ, ಇವಾಗ ಧನುಷ್ ಅವರ ವಿರುದ್ಧನೇ ಈ ರೀತಿಯಾಗಿ ಮಾಡ್ತಾ ಇರೋದು ಸರಿ ಅಲ್ಲ ಅಲ್ವಾ, ಅಥವಾ ಧನುಷ್ ಅವರಿಗೆ ಸಪೋರ್ಟ್ ಮಾಡ್ಬೇಕಿತ್ತಲ್ವಾ ಅನ್ನುವಂಥ ಒಂದು ಮೆಚುರಿಟಿ ಇಲ್ಲಿ ರಕ್ಷಿತಾ ಅವರಿಗಿದೆ. ಬಟ್ ಅದು ಅಶ್ವಿನಿ ಅವರು ತೋರಿಸ್ತಾ ಇಲ್ಲ. ಸೊ ಹೀಗಾಗಿ ಈ ಎಲ್ಲಾ ವಿಷಯಗಳನ್ನ ಅವರು ಹೇಳ್ತಾ ಇರೋದ್ರಿಂದ ಆ ಒಂದು ವಿಷಯ ಒಬ್ಬರ ಮೂಲಕ ಒಬ್ಬರಿಗೆ ಹೋಗೇ ಇರುತ್ತೆ, ಅವ್ರ ಕಿವಿಗೆ ಹೋಗೇ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಅಶ್ವಿನಿ ಅವರ ಬಗ್ಗೆ ಇಲ್ಲಿ ರಕ್ಷಿತ್ ಅವ್ರು ಮಾತಾಡಿರುವಂತದ್ದು ಮಲ್ಲಮ್ಮ ಜೊತೆ ಮಾತಾಡಿದ್ರು, ಹಾಗೇನೆ ಉಳಿದಂತಹ ಸ್ಪರ್ಧಿಗಳ ಜೊತೆ ಮಾತಾಡಿದ್ರು, ಕೆಲವೊಂದಿಷ್ಟು ಸ್ಪರ್ಧಿಗಳ ಜೊತೆ. ಅವರಲ್ಲಿ ಯಾರೋ ಒಬ್ರು ಆ ಒಂದು ವಿಷಯವನ್ನ ತಗೊಂಡು ಹೋಗಿ ಅಶ್ವಿನಿ ಅವರಿಗೆ ಹೇಳೇ ಇರ್ತಾರೆ. ಸೊ ಹೀಗಾಗಿನೇ ಅಶ್ವಿನಿ ಅವರು ಇವಾಗ ರಕ್ಷಿತಾ ಅವ್ರ ವಿರುದ್ಧ ಒಂದ್ ರೀತಿಯಾಗಿ ಮಾತಿನ ಸಮರ ಶುರು ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಸೊ ಇದೇ ಮೇನ್ ರೀಸನ್ ಆಗಿರುತ್ತೆ. ಇವೆಲ್ಲದನ್ನ ಎಪಿಸೋಡ್ ಅಲ್ಲಿ ತೋರಿಸೋದಿಲ್ಲ. ಯಾಕೆಂತ ಹೇಳಿದ್ರೆ ಇವಾಗ ಕಾರ್ಟೂನ್ ಅಂತ ಕರೆದಂತಹ ವಿಷಯ ಆಗಿರಬಹುದು. ಅಶ್ವಿನಿ ಅವರು ಇಲ್ಲಿ ರಕ್ಷಿತ್ ಅವರಿಗೆ ಕಾರ್ಟೂನ್ ನಂತರ ಕರೆದಿದ್ರು ಅನ್ನುವಂತಹ ವಿಷಯ ಕೂಡ ರಕ್ಷಿತ್ ಅವ್ರಿಗೆ ಗೊತ್ತಾಗಿರಬಹುದು. ಸೊ ಹೀಗಾಗಿನೇ ಅವರು ಇಲ್ಲಿ ಅಶ್ವಿನಿ ಅವರ ಹತ್ರ ಹೋಗ್ತಾನಿಲ್ಲ ಅಥವಾ ಅವ್ರ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ಅವರು ಸ್ಟಾರ್ಟಿಂಗ್ ಇಂದ ರೆಡಿ ಇರಲಿಲ್ಲ. ಇದಾದ ನಂತರ ಈ ಒಂದು ಇನ್ಸಿಡೆಂಟ್ ಆದ ನಂತರ ಸೊ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಿರ್ತಾರೆ. ನಾವು ಅದನ್ನ ಈಸಿಯಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ಈ ರೀತಿಯಾಗಿ ಆಗಿದೆ, ಅದಕ್ಕೋಸ್ಕರ ಇಷ್ಟೊಂದು ಚೇಂಜ್ ಆಗಿದೆ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಅಶ್ವಿನಿ ಅವರ ಮಾತನ್ನ ತುಂಬಾನೇ ಕ್ಲಿಯರ್ ಆಗಿ ಕೇಳಿಸ್ಕೊಂಡು ಅದೇ ರೀತಿಯಾಗಿ ಮಾಡ್ತಾ ಇದ್ದಂತಹ ರಕ್ಷಿತಾ ಅವರು ನಂತರ ಸಡನ್ ಆಗಿ ಚೇಂಜ್ ಆಗ್ತಾರೆ, ಅಶ್ವಿನಿ ಅವರ ಮಾತನ್ನೇ ಇಗ್ನೋರ್ ಮಾಡ್ತಾ ಇರ್ತಾರೆ. ಸೊ ಇದ್ರಲ್ಲೇನೆ ಗೊತ್ತಾಗತ್ತೆ ಕೆಲವೊಂದಿಷ್ಟು ವಿಷಯಗಳು. ಹಾಗೆಯೇ ಅಶ್ವಿನಿ ಅವರು ಕೂಡ ಅಷ್ಟೇನೆ, ರಕ್ಷಿತ್ ಅವರು ಯಾವಾಗೆಲ್ಲ ತಮ್ಮ ಮಾತನ್ನ ಕೇಳ್ತಾ ಇದ್ರು ಅಲ್ಲಿ ತನಕ ಅವ್ರ ವಿರುದ್ಧ ಏನೂ ಮಾತಾಡಿರ್ಲಿಲ್ಲ. ಬಟ್ ಯಾವಾಗ ಅವರು ತನ್ನ ಮಾತನ್ನ ಕೇಳ್ತಾ ಇಲ್ಲ, ತನ್ನ ವಿರುದ್ಧವಾಗಿನೇ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೋ ಇವಾಗ ಮತ್ತೆ ಜಗಳನ ಶುರು ಮಾಡ್ಕೊಂಡಿದ್ದಾರೆ.
ಮಾಡ್ತಾರೆ. ಸೊ ಇದರಿಂದ ನನಗನ್ಸೋದೇನಪ್ಪಾ ಅಂತಂದ್ರೆ ಈ ಎಲ್ಲಾ ವಿಷಯಗಳು ಯಾವಾಗ ರಿವೀಲ್ ಆಗ್ತಾ ಹೋಗ್ತಾವೋ ಅವಾಗ ಅವರ ವರ್ತನೆ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಇವಾಗ ಅಶ್ವಿನಿ ಅವರು ನಡ್ಕೊಳ್ತಾ ಇರುವಂತಹ ರೀತಿ ಏನಿದೆ ಸ್ವಲ್ಪ ಮಿತಿ ಮೀರ್ತಾ ಇದೆ ಅಂತಾನೆ ಅನಿಸ್ತಾ ಇದೆ. ಅವ್ರು ಬಳಸುವಂತಹ ಪದಗಳಾಗಿರಬಹುದು, ಟಾರ್ಗೆಟ್ ಮಾಡೋದಾಗಿರಬಹುದು, ತೀರಾ ಕನಿಷ್ಠ ಅನ್ನೋ ರೀತಿನಲ್ಲಿ ಅವರನ್ನು ನೋಡೋದಾಗಿರಬಹುದು, ನೀನ್ ಎಲ್ಲಿಂದ ಬಂದಿದ್ದೆ ಅಂತ ಗೊತ್ತು ಅನ್ನುವಂತಹ ಮಾತು ಬೇರೆ ಹೇಳಿದ್ರು. ಡ್ರಾಮಾನೆಲ್ಲ ಬಾತ್ರೂಮ್ ಅಲ್ಲಿ ಹೋಗಿ ಇಟ್ಕೋ, ಈ ರೀತಿಯಾಗಿ ಸಾಕಷ್ಟು ಮಾತುಗಳನ್ನ ಹೇಳಿದ್ದಾರೆ. ಬಟ್ ಇಲ್ಲಿ ರಕ್ಷಿತಾ ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇರುವಂತಹ ರೀತಿ ಕೂಡ ಚೆನ್ನಾಗಿದೆ. ಕುಗ್ಗ್ ಹೋಗ್ತಾ ಇಲ್ಲ. ಆಕ್ಚುಲಿ ಅವರು ಸ್ವಲ್ಪನಾದ್ರೂ ಫೈಟ್ ಬ್ಯಾಕ್ ಮಾಡ್ತಾ ಇದ್ದಾರೆ. ನನಗಂತೂ ಇಷ್ಟ ಆಯ್ತು. 100% ನಾನು ವೋಟ್ ಮಾಡೋದಿದ್ರೆ ಈ ಸಲ ರಕ್ಷಿತಾ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ವೋಟ್ ಮಾಡ್ತೀನಿ. ಈ ರೀತಿ ಫೈಟ್ ಬ್ಯಾಕ್ ಮಾಡಿರೋದು ನೋಡಿ ನನಗಂತೂ ಸಖತ್ ಖುಷಿ ಆಯ್ತು. ಒಳ್ಳೆ ವೋಟ್ಗಳು ಇವ್ರಿಗೆ ಬರಬಹುದು. ನನ್ನ ಕಾರ್ಡಿಂದನೂ ಕೂಡ ಇವರಿಗೆ ವೋಟ್ ಇದ್ದೇ ಇರುತ್ತೆ. ಯಾಕಂತಂದ್ರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಇವಾಗ. ಚೆನ್ನಾಗಿ ಆಡ್ತಾ ಇದ್ದಾಗ ಸಪೋರ್ಟ್ ಮಾಡಲೇಬೇಕು. ಚೆನ್ನಾಗಿ ಯಾವಾಗ ಆಡಲ್ವೋ ಅವಾಗ ಅವ್ರ ಬಗ್ಗೆ ಹೇಳಿದ್ರಾಯ್ತು ಅಷ್ಟೇ. ಮೊದಲು ಹೇಳಿದೀನಿ, ಇನ್ಮೇಲೂ ಕೂಡ ಚೆನ್ನಾಗಿ ಆಡಿಲ್ಲ ಅಂತ ಹೇಳಿದ್ರೆ ಹೇಳ್ತೀನಿ ಅಷ್ಟೇನೆ. ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಹೀಗಾಗಿ ನನ್ನ ಸಪೋರ್ಟ್ ಅಂತೂ ಇದ್ದೇ ಇದೆ. ಬಟ್ ಅಶ್ವಿನಿ ಗೌಡ ಅವರ ಈ ಒಂದು ವರ್ತನೆ ಏನಿದೆ ಸ್ವಲ್ಪ ಅತಿ ಆಗ್ತಾ ಇದೆಯೇನೋ ಅಂತ ನನಗನ್ನಿಸ್ತಾ ಇದೆ. ನಿಮಗೂ ಹಂಗೆ ಅನ್ಸುತ್ತಾ ಅಥವಾ ಬೇರೆ ರೀತಿ ಏನಾದರೂ ಅಭಿಪ್ರಾಯಗಳು ಅಥವಾ ಬೇರೆ ಏನಾದರೂ ಅಭಿಪ್ರಾಯಗಳಿದ್ರೆ ನೀವು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.